Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ ಚೈತ್ರ ಚಾನಲ್ನ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ನೋಡೋರೆಲ್ಲರೂ ಕೂಡ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಬಟನ್ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ಈಗ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ, ಸಾನು ಅವರು ಟಿ ವಿ ನೋಡ್ತಾ ಇದ್ದಾರೆ. ಅವ್ರದ್ದು ಬೆಳಗಿನ ರುಟೀನ್ ಎಲ್ಲ ಮುಗಿದಿದೆ, ನಂದು ಕೂಡ ಮುಗಿದಿದೆ. ಈಗ ತಾನೇ ಪೂಜೆ ಮಾಡಿ ಬಂದಿದ್ದೀನಿ, ತಿಂಡಿ ಮಾಡಬೇಕು. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಒಂದು ಮೇನ್ ಟಾಸ್ಕ್ ಇರೋದು ಏನು ಅಂದರೆ ನಮ್ಮ ಸಾನುಗೆ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ಯಾಕೆ, ಎಲ್ಲಿಗೆ, ಏನು ಸಮಾಚಾರ ಅದನ್ನೆಲ್ಲ ನಿಮಗೆ ಆಮೇಲೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೇಗಿರುತ್ತೆ ನಮ್ಮ ದಿನ ಅಂತ ನೋಡೋಣ. ತಿಂಡಿಗೆ ಇವತ್ತು ಇಡ್ಲಿ ಚಟ್ನಿ ಮಾಡಿದ್ದೀನಿ. ಇಡ್ಲಿ ಜೊತೆ ಸಾಗು ಮಾಡ್ತಾರೆ, ಆಲೂಗಡ್ಡೆ ಪಲ್ಯ ಥರ ಏನೋ ಮಾಡ್ತಾರೆ. ನನಗೆ ಅದೆಲ್ಲ ಇಷ್ಟನೇ ಆಗೋದಿಲ್ಲ. ಸಾಂಬಾರು ಇಷ್ಟ ಆಗುತ್ತೆ, ಬಟ್ ನಾನು ಯಾವತ್ತೂ ಮಾಡಿಲ್ಲ. ಒಂದು ಸಾರಿ ಟ್ರೈ ಮಾಡಬೇಕು. ಈಗ ತಿಂಡಿ ಮಾಡ್ತಾ ಇರೋದು ನಾನು ಮತ್ತು ಸಾನು ಇಬ್ಬರೇ. ರಾಜೇಶ್ ನನಗಿಂತ 1 ಅವರ್ ಲೇಟ್ ಮಾಡ್ತಾರೆ. ಅಂದರೆ ಅವರು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಅವರು ರಾತ್ರಿ ಹೊತ್ತು ಊಟ ಮಾಡೋದು ನನಗಿಂತ 1 ಅವರ್ ಲೇಟು. ಅದಕ್ಕೆ ಬೆಳಿಗ್ಗೆ ಟೈಮ್ ಕೂಡ ನನಗಿಂತ 1 ಅವರ್ ಲೇಟ್ ಅವರು ತಿಂಡಿ ಮಾಡ್ತಾರೆ. ಸಾನುದು ನಂದು ಆಲ್ಮೋಸ್ಟ್ ಸೇಮ್ ಟೈಮಿಂಗ್ಸ್ ಆಗಿಬಿಟ್ಟಿದೆ. ಯಾಕಂದರೆ ರಾತ್ರಿ ಹೊತ್ತು ನಾವಿಬ್ಬರು ಒಟ್ಟಿಗೆ ಊಟ ಮಾಡೋದು. ಬೆಳಿಗ್ಗೆ ಹೊತ್ತು ಆಲ್ಮೋಸ್ಟ್ ವೆರಿ ಫ್ಯೂ ಟೈಮ್ಸ್ ಮಾತ್ರನೇ ಸಾನು ಬೇಗ ಊಟ ಮಾಡೋದು. ಅಂದರೆ ಅವಳು ಯಾವತ್ತು ಬೇಗ ಎದ್ದಿರ್ತಾಳೋ ಅವತ್ತಿನ ದಿನ ಮಾತ್ರನೇ ಬೇಗ ತಿಂಡಿ ಮಾಡ್ತಾಳೆ. ಇಲ್ಲಾಂದರೆ ಆಲ್ಮೋಸ್ಟ್ ನನ್ನ ಜೊತೆನೇ 11 ಗಂಟೆ ಅರೌಂಡ್ ಆಗಿಬಿಡುತ್ತೆ ಅವಳು ಲೇಟಾಗಿ ಎದ್ದಿದ್ದ ದಿನ. ಸೊ ಇದ್ರ ಜೊತೆ ಇವತ್ತು ಇಡ್ಲಿ ಜೊತೆ ರೆಡ್ ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನನಗೆ ರೆಡ್ ಚಟ್ನಿ ದೋಸೆ ಜೊತೆ ಇಷ್ಟ ಆಗೋದಿಲ್ಲ, ಬರೀ ಇಡ್ಲಿ ಜೊತೆ ಮಾತ್ರನೇ ಇಷ್ಟ ಆಗೋದು. ಆ್ಯಂಡ್ ಇಡ್ಲಿ ಹೇಗೆ ಬಂದಿದೆ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಬೇಸಿಗೆ ಬೇರೆ ಅಲ್ವಾ, ಚೆನ್ನಾಗಿ ಹುಳಿ ಬರುತ್ತೆ. ಹೋಟೆಲ್ ಥರ ಇಲ್ಲ, ಯಾಕಂದರೆ ಅವರು ಈಸ್ಟ್ ಬಳಸ್ತಾರೆ ಕೆಲವೊಬ್ಬರು. ಬಟ್ ಇದು ನ್ಯಾಚುರಲ್ ಆಗಿ ಹುಳಿ ಬಂದಿರೋದು, ಸೋಡಾ ಕೂಡ ಹಾಕಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ. ತಿಂಡಿ ಆದಮೇಲೆ ಸಾನುಗೆ ನಡಿಯಮ್ಮ ಹೋಗೋಣ ಅಂದೆ. ಅವ್ಳ ಫ್ರೆಂಡ್ ಬಂದುಬಿಟ್ಲು. ಸೊ ಅವಳ ಫ್ರೆಂಡ್ ಯಾವಾಗ ಬರ್ತಾಳೋ ಆವಾಗ ಅವಳು ಆಟಾಡ್ಕೊಂಡು ಬಿಡ್ತಾಳೆ. ಅವಳು ಯಾವಾಗ ನಾನು ಹೋಗಬೇಕು ಅಂತಾಳೋ ಆವಾಗ ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋದು, ಅಥವಾ ಸಾನು ಕೆಲಸ ಅವಳು ಮಾಡ್ಕೊಳ್ತಾಳೆ. ಈಗ ನಾನೇನು ಮಾಡಲಿ, ತಡಿ ಇದಾದರೂ ಸ್ವಲ್ಪ ವಾಶ್ ಮಾಡೋಣ, ತುಂಬ ದಿನ ಆಯಿತು. ಅಂದರೆ ನಾನು ಸ್ನೇಹಿತರೆ ನೀರನ್ನು ಶೇಖರಣೆ ಮಾಡಿಡ್ತೀನಿ ಈ ಫಿಲ್ಟರ್ ಮಾಡಬೇಕಾದ್ರೆ ಬಕೆಟಲ್ಲಿ. ಆ ನೀರು ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ನಾನು ಒಂದೊಂದೇ ಬಟ್ಟೆಗಳನ್ನ ತೆಗೆದುಕೊಂಡು ವಾಶ್ ಮಾಡ್ತೀನಿ. ಒಂದಿನ ಮ್ಯಾಟ್ಗಳು, ಒಂದಿನ ಸೋಫಾದು, ಒಂದಿನ ಕರ್ಟನ್ನು, ಒಂದಿನ ನಮ್ಮ ರೆಗ್ಯುಲರ್ ಬಟ್ಟೆ. ಆ ರೀತಿಯಲ್ಲಿ ಆ ನೀರು ಕೂಡ ಯೂಟಿಲೈಸ್ ಆಗಬೇಕು, ವೇಸ್ಟ್ ಆಗಬಾರ್ದು. ಈಗ ಸಮ್ಮರ್ ಅಲ್ವಾ, ತುಂಬ ನೀರು ಕುಡಿತೀವಿ, ತುಂಬ ನೀರು ಫಿಲ್ಟರ್ ಆಗುತ್ತೆ, ತುಂಬ ವೇಸ್ಟ್ ಬರುತ್ತೆ ಅಲ್ವಾ. ಆ ನೀರನ್ನ ನಾನು ವಾಷಿಂಗಿಗೆ ಯೂಸ್ ಮಾಡ್ತೀನಿ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ನೀರು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಕಡೆನೂ. ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಮಾತ್ರನೇ ಅಲ್ಲ, ಬೇರೆ ಕಡೆನೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು. ಯಾತಕ್ಕೆ ಸುಮ್ಮನೆ ವೇಸ್ಟ್ ಮಾಡಬೇಕು. ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಈಗ RO ಫಿಲ್ಟರ್ಸ್ ಇರುತ್ತೆ. ಅದು ವೇಸ್ಟೇಜ್ ಅಂದ್ಬಿಟ್ಟು ವೇಸ್ಟ್ ನೀರು ಕೂಡ ಹೋಗುತ್ತೆ. ದಿನಕ್ಕೆ 25 ಲೀಟ್ರ್ 30 ಲೀಟ್ರ್ ನೀರು ವೇಸ್ಟ್ ಆದರೆ ಎಷ್ಟು ವೇಸ್ಟ್ ಆದಂಗಲ್ವಾ. ನನಗಂತೂ ಅದು ನೋಡೋದಕ್ಕೆ ಆಗೋದಿಲ್ಲ. ನಾನು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡು ಮನೆ ಒರೆಸೋದಕ್ಕೆ, ಬಾಲ್ಕನಿ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಡಸ್ಟ್ಬಿನ್ಗಳೆಲ್ಲ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಆಗಲೇ ಹೇಳಿದ್ನಲ್ಲ ಸಾನು ಕರ್ಕೊಂಡು ಶಾಪಿಂಗ್ ಹೋಗಬೇಕು ಅಂತ. ಇವಾಗ ಹೊರಟಿದ್ದೀನಿ, 12 ಗಂಟೆ ಆಗ್ತಾಯಿದೆ. ಇನ್ನು ನಿಧಾನಕ್ಕೆ ಹೋಗ್ಬೋದಿತ್ತು, ಆದರೆ ಸಖತ್ ಬಿಸಿಲಾಗ್ಬಿಡುತ್ತಲ್ವ, ತಲೆನೋವು ಬಂದುಬಿಡುತ್ತೆ ಹೊರಗಡೆ ಹೋಗಿ ಬಂದರೆ. ಅದಕ್ಕೆ ಆದಷ್ಟು ಬೇಗ ಹೋಗೋಣ. ಇನ್ನು ಅಡುಗೆಗೆ ರೆಡಿ ಮಾಡಿಲ್ಲ, ನಾನು ಬಂದ ತಕ್ಷಣ ಅಡುಗೆ ಮಾಡಬೇಕು. ಆದ್ರೂ ಎಲ್ಲ ಬೆಳಗ್ಗೆ ಕೆಲಸ ಇವಾಗ ಮುಗೀತಲ್ಲ, ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀನಿ. ನಾನು ಲಿಫ್ಟಲ್ಲಿ ಬಂದೆ, ನಮ್ಮ ಸಾನು ರೇಸ್ ಅಂದ್ಕೊಂಡು ಅಲ್ಲಿ ಬರ್ತೀನಿ ನಾನು ಸ್ಟೆಪ್ಸ್ ಇಳ್ಕೊಂಡು ಅಂದ್ಕೊಂಡು ಓದ್ಲು, ಕಾಣ್ತಾನೆ ಇಲ್ಲ. ಬಂದಿದ್ದೀನಿ ಸಾನು. ಅಲ್ಲಿ ಬರ್ದಿರತ್ತೆ ನೋಡು. ಯೂನಿಕಾರ್ನ್ ಸೈಜ್.
ಫೋಲ್ಡರ್ ಯಾವುದ್ಯಾವುದೋ ಮ್ಯಾಗ್ನೆಟ್ ಕೊಟ್ಟರೆ ಏನು ಪ್ರಯೋಜನ? ಅಟ್ಲೀಸ್ಟ್ ಫೋಟೋ ಇರೋದಾದರೂ ಕೊಡಬೇಕಪ್ಪ. ಎಲ್ಲರದ್ದು ಫೋಟೋ ಇರೋದು. ಪೆನ್ಸಿಲ್ ಶಾರ್ಪ್ನರ್ ಇಷ್ಟು ದೊಡ್ಡದು ನೀವು ಬ್ಯಾಗಲ್ಲಿ ತೊಗೊಂಡೋಗೋಕ್ಕೆ ಆಗಲ್ಲ. ಎಂತ ಮಾಡೋದು? ನಂಗೆ ಬ್ಯಾಗ್ ಹುಡ್ಕೊಳ್ಳೋದ. ಇದು ಮಾಡ್ಕೊಂಡ್ರೆ ಕೈ ನೋವು ಬರುತ್ತಂತಾನ? ಮತ್ತೆ ಯಾಕೆ ತಗೋತಿದ್ಯಾ? ಹಾಂ, ನೀನು ಹೇಳ್ದಲ್ಲ. ನಾನು ಹೇಳಿದೆ ನಿನ್ಗೆ ಇಷ್ಟ ಇದ್ರೆ ತಗೋ ಅಂತ. ಹಂಗನ್ಬಿಟ್ಟು ಅಂಗಡಿನ ಸ್ನೇಹಿತರೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಬಿಸಿಲಲ್ಲಿ ಹೋಗಿ ಬಂದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಸೊ ಆರ್ಗ್ಯಾನಿಕ್ ಜಾಗರಿ ಪೌಡರ್ ತೊಗೊಂಡ್ಬಂದೆ. ಅಂದರೆ ನಾನು ಬೆಲ್ಲ ತೊಗೊಂಡು ಬಂದುಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲ್ಲ, ಅದಕ್ಕೆ ಅಂತ ರೆಡಿ ತಂದುಬಿಟ್ಟಿದ್ದೀನಿ. ಮತ್ತೆ ಕೆಲವೊಂದು ಸಾರಿ ಅನಿಸುತ್ತೆ ಒಂದು ಕುಕಿ ಏನಾದರೂ ಮಾಡೋಣ ಜಾಗರಿ ಪೌಡರ್ ಹಾಕ್ಬಿಟ್ಟು ಅಂತ. ಅದೂ ನಾನು ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಶುರು ಮಾಡಿರೋದ್ರಿಂದ ಆದಷ್ಟು ಲೋ ಕ್ಯಾಲರಿ ಫುಡ್ ತೊಗೊಳ್ಬೇಕು. ಜಾಗರಿ ಶುಗರ್ ಏನೇ ಹಾಕಿದ್ರೂ ಅದು ಹೈ ಕ್ಯಾಲರಿನೇ ಆಗೋದು. ಅದಕ್ಕೆ ಮಾಡಲೇಬೇಡವಾ ಅಂತ ಒಂದು ಸಾರಿ ಅನಿಸುತ್ತೆ. ತಂದಿದ್ದೀನಿ ಏನೋ ಇರಲಿ ಅಂದ್ಬಿಟ್ಟು. ಆ್ಯಂಡ್ ಇದು ಬ್ಲ್ಯಾಕ್ ಕಾರ್ಡಮಮ್. ಈಗ ನಾವು ಗ್ರೀನ್ ಕಾರ್ಡಮಮ್ ಯೂಸ್ ಮಾಡ್ತೀವಲ್ವ, ಛೋಟಿ ಇಲಾಯ್ಚಿ ಅಂತಾರೆ, ಇದು ಬಡಿ ಇಲಾಯ್ಚಿ ಅಂತಾರೆ, ಬ್ಲ್ಯಾಕ್ ಕಾರ್ಡಮಮ್ ಅಂತಾರೆ. ನೋಡಿ ಹೇಗೆ ಇದು ಸ್ಮೆಲ್ ಹೇಗಿರುತ್ತೆ. ಗ್ರೀನ್ ಇಲಾಯ್ಚಿ ಥರನೇ ಇರುತ್ತೆ, ಗೊತ್ತಿಲ್ಲ, ನೋಡಬೇಕು, ಒಂದ್ಸರಿ ಟ್ರೈ ಮಾಡಬೇಕು. ಈಗ ನಾನ್ ವೆಜ್ ಅಡುಗೆಗಳು ನಾರ್ತ್ ಈಸ್ಟ್ ಮಾಡಬೇಕಾದ್ರೆ ಈಗ ರಾಜೇಶ್ ಅವರ ಗುರೂಜಿ ಇದ್ದಾರಲ್ವ, ಅವರೇನಾದರೂ ಅವ್ರದ್ದು ವೀಡಿಯೋಸ್ನ ಇವ್ರು ನೋಡಿದಾಗ ಎಲ್ಲದರಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಇದು ಗ್ರೀನ್ ಕಾರ್ಡಮಮ್ ಎರಡೂ. ಇದು ಕೂಡ ಗ್ರೀನ್ ಕಾರ್ಡಮಮ್ಗಿಂತನೂ ಸ್ವಲ್ಪ ಜಾಸ್ತಿನೇ, 25 ಗ್ರಾಮ್ಸ್ಗೆ 80 ರುಪೀಸ್ ಇದೆ. ಓಕೆ, ಮೊಸರು ಖಾಲಿ ಆಗಿತ್ತು, ಮೊಸರು ತೊಗೊಂಡು ಬಂದೆ. ಇದು ರಿನ್ಸೈಡ್ ನಮ್ಮ ಡಿಶ್ ವಾಷರ್ಗೆ. ಇದಿಲ್ಲ ಅಂದರೆ ಪಾತ್ರೆಗಳು ಫಳಫಳ ಅನ್ನೋದಿಲ್ಲ. ಅಂದರೆ ನಾವು ಹ್ಯಾಂಡ್ ವಾಶ್ ಮಾಡಿದಾಗ ಹೇಗಿರುತ್ತೋ ಹಾಗೇ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಶೈನ್ ಬೇಕು ಅಂದರೆ ನಾವು ಇದನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇದು ಫಾರ್ಚೂನ್ದು ಡಿಶ್ ವಾಷರ್ ಸಾಲ್ಟ್. ಅಂದರೆ ನಮ್ಮದು ಹಾರ್ಡ್ ವಾಟರ್ ಇದೆ ಅಲ್ವಾ, ಅದನ್ನು ನೀರನ್ನು ಸಾಫ್ಟ್ ಮಾಡೋದಕ್ಕೆ. ಈಗ ಪಾತ್ರೆ ತೊಳೆದ ಮೇಲೆ ಅದ್ರ ಮೇಲೆ ನೀರು ಉಳ್ಕೊಂಡಿದ್ರೆ ಕರೆ ಆಗುತ್ತಲ್ವಾ, ಒಂಥರ ವೈಟ್ ಪ್ಯಾಚಸ್ ಕಾಣುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನಾವು ಹಾರ್ಡ್ ವಾಟರ್ನ ಸಾಫ್ಟ್ ಮಾಡಬೇಕು. ಅದಕ್ಕೆ ಈ ಸಾಲ್ಟನ್ನು ಯೂಸ್ ಮಾಡಬೇಕು. ಇದನ್ನು ಕೂಡ ಡಿಶ್ ವಾಷರ್ಗೆ. ಡಿಟರ್ಜೆಂಟು ಸ್ವಲ್ಪ ದಿನದಲ್ಲೇ ತಂದಿದ್ದೆ, ಅದಕ್ಕೆ ತಂದಿಲ್ಲ. ಇದು 3 ನಮಗೆ ಡಿಶ್ ವಾಷರ್ಗೆ ಬೇಕು, ಮಂತ್ಲಿ ಬೇಸಿಸ್ ಮೇಲೆ ಬೇಕು. ಅದು ಬಿಟ್ಟರೆ ಇದು ಯಾವಾಗಲೂ ಸಿಗ್ತಾ ಇರಲಿಲ್ಲ. ಯಾವಾಗಲೂ ನಾನು ಟ್ರೈ ಮಾಡಬೇಕು ಅನ್ನೋಳು. ಇವತ್ತು ಅಚಾನಕ್ಕಾಗಿ ಸಿಕ್ಬಿಡ್ತು. ಸೊ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಮ್ಯಾಜಿಕ್ ರೆಡಿ ಟು ಮೇಕ್ಸ್ ಹ್ಯಾಂಡ್ ವಾಶ್, ಲೈಮ್ ಆ್ಯಂಡ್ ಅಲೋವೆರಾ ಮೇಕ್ಸ್ 200 ml ಅಂತೆ, ಜಸ್ಟ್ 10 ರುಪೀಸ್. ಈಗ ನಾನು ತರ್ತೀನಿ 750 mlದು ಒಂದು ಪ್ಯಾಕ್ ದೊಡ್ಡದು ತರ್ತೀನಿ. ಅದಕ್ಕೆ ಆಲ್ಮೋಸ್ಟ್ 80 ರುಪೀಸ್ 90 ರುಪೀಸ್ ಇರುತ್ತೆ. ಇದು 200 mlಗೆ 10 ರುಪೀಸ್ ಅಂತೆ. ನೋಡೋಣ ಎಷ್ಟು ಆಗುತ್ತೆ, ಹೇಗಾಗುತ್ತೆ ಅಂತ. ನಮ್ಮ ಸಾನು ಆಟಾಡೋದಕ್ಕೆ ಹೋಗಿದ್ದಾರೆ, ಬಂದಮೇಲೆ ಅದನ್ನು ಮಾಡೋಣ. ಆ್ಯಂಡ್ ಸಾನು ಏನು ಗಿಫ್ಟ್ ತೊಗೊಂಡ್ಲು ಅದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕೊಡೋ ದಿನ ತೋರಿಸ್ತೀನಿ. ಓಕೆ, ಈಗಲೇ ಬೇಡ, ಆಮೇಲೆ ತೋರಿಸ್ತೀನಿ. ಸೊ ನಾನು ಶಾಪಿಂಗ್ ಮಾಡಿ ಬರೋ ತನಕ ಬಟ್ಟೆ ಕೂಡ ವಾಶ್ ಆಗಿತ್ತು. ಸೊ ಅದನ್ನೀಗ ಒಣಗಾಕ್ತಾ ಇದ್ದೀನಿ. ಈ ಬಿಸಿಲಲ್ಲಿ 2-3 ಅವರ್ ಹಾಕಿದ್ರೇ ಒಣಗೋಗಿರುತ್ತೆ. ಈಗ ಬನ್ನಿ ಸ್ನೇಹಿತರೆ, ಮನೆಯಲ್ಲೇ ನಾನು ಕೋಕೋನಟ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೆ ಅಲ್ವಾ. ಭಾನುವಾರದ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಬಟ್ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಿತ್ತು ಸೆಟ್ ಆಗೋದಕ್ಕೆ, ಕರಗಿಸೋದಕ್ಕೆ ಎಲ್ಲ. ಹಾಗಾಗಿ ನಾನು ಎಲ್ಲನೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂದಿದ್ದೆ. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಫ್ರೆಶ್ ಕೋಕೋನಟ್ಟನ್ನು ಹುಡ್ಕೊಂಡು ಅದರ ಸಿಪ್ಪೆನ ಈ ಥರ ತೆಗೆದುಕೊಳ್ಬೇಕು. ಸಿಪ್ಪೆ ತೆಗೆದು ಆದಮೇಲೆ ಇದನ್ನು ತುರ್ಕೊಳ್ಬೇಕು. ಫ್ರೆಶ್ ಕೋಕೋನಟ್ ಇದು, ಒಣಗಿರೋದಲ್ಲ, ಫ್ರೆಶ್ ನೀರು ಇರುತ್ತಲ್ವ ಆ ಕೋಕೋನಟ್ ಇದು. ಕಾಯಿ ತುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಅದನ್ನು
ಮಿಕ್ಸಿ ಮಾಡಿಕೊಂಡು ಅದರ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಡೈರೆಕ್ಟ್ ನಾವು ಅದನ್ನು ರುಬ್ಬಿದ್ರೆ ನುಣ್ಣಗಾಗೋದಿಲ್ಲ, ಜ್ಯೂಸ್ ಕೂಡ ಬರೋದಿಲ್ಲ. ಹಾಗಾಗಿ ಒಂಚೂರು ನೀರು ಹಾಕ್ಕೊಳ್ಬೇಕು. ಅಂದರೆ ಅದು ನುಣ್ಣಗೆ ಆಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಈಗ ನಾವು ಅದನ್ನು ಜ್ಯೂಸನ್ನು ತೆಗೆದುಕೊಳ್ಬೇಕು. ಈ ಥರ ಫಿಲ್ಟ್ರ್ ಮಾಡಿದಾಗ ಸ್ನೇಹಿತರೆ ಸ್ವಲ್ಪ ಡ್ರಾಬ್ಯಾಕ್ಸ್ ಇದೆ ಇದ್ರದ್ದು. ಜ್ಯೂಸು ಕಡಿಮೆ ಬೀಳತ್ತೆ. ನಾವು ಪ್ರೆಸ್ ಮಾಡಿ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡೋ ಟೈಮಲ್ಲಿ ಇದರ ಹೋಲ್ಸ್ ಸ್ವಲ್ಪ ಅಗಲ ಇರುತ್ತಲ್ವ, ಅದರಿಂದ ಈ ಫೈನ್ ಪೇಸ್ಟ್ ಆಗಿರೋವಂಥ ಕೋಕೋನಟ್ನ ಪೀಸಸ್ ಕೂಡ ಎಕ್ಸ್ಟ್ರಾಕ್ಟ್ ಕೂಡ ಒಳಗಡೆ ಬೀಳುತ್ತೆ. ಅದು ಬರಬಾರ್ದು, ಬರೀ ಜ್ಯೂಸ್ ಬರಬೇಕು. ಅದಕ್ಕೆ ನಾನು ನೆಕ್ಸ್ಟ್ ಏನು ಮಾಡಿದೆ, ಒಂದು ವೈಟ್ ಕರ್ಚೀಫನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಬದಲು ನೀವು ಒಂದು ಪಂಚೆ ಬಟ್ಟೆ ಅಥವಾ ವೈಟ್ ಕಲರ್ದು ತೆಳ್ಳಕ್ಕಿರೋವಂಥ ಬಟ್ಟೆ ಕೂಡ ತೊಗೊಳ್ಬೋದು. ಇದ್ರ ಮೇಲೆ ಹಾಕ್ಕೊಂಡು ನಾವು ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ಬರೀ ಜ್ಯೂಸ್ ಬರುತ್ತೆ. ಈ ಕಾಯಿ ತುರಿ ಸ್ವಲ್ಪನೂ ಬೀಳೋದಿಲ್ಲ. ಇದು ನೋಡಿ ಹಿಂಡಾದ್ಮೇಲೆ ಹೇಗಿದೆ ಅಂದ್ಬಿಟ್ಟು ಒಳ್ಳೆ ಸ್ನೋ ಥರ ವೈಟಾಗಿ ಲೈಟಾಗಿದೆ. ಇದನ್ನೇನು ಮಾಡೋದೀಗ? ಇಲ್ಲಿ ನೋಡಿ ಆಲ್ರೆಡಿ ನೀರು ಸಪ್ರೇಟ್ ಆಗ್ತಾ ಇದೆ. ಮೇಲ್ಗಡೆ ಆ ಕ್ರೀಮ್ ಮಾತ್ರನೇ ಬರ್ತಾ ಇದೆ, ನೀರು ಕೆಳಗಡೆ ಹೋಗ್ತಾ ಇದೆ ನೋಡಿ ಜನ. ಸೊ ಇದು ಇನ್ನೂ ಫಿಲ್ಟರ್ ಆಗಿಬಿಟ್ಟು ಫುಲ್ಲು ಕೆಳಗಡೆ ಬರುತ್ತೆ, ಕ್ರೀಮ್ ಮಾತ್ರನೇ ಮೇಲಿರುತ್ತೆ. ಇದನ್ನು ನಾವೀಗ ಏರ್ ಟೈಟ್ ಮುಚ್ಚಳ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಡಬೇಕು. ಆಗ ಇದು ನೀರು ಸಪ್ರೇಟ್ ಆಗುತ್ತಲ್ವಾ, ಇದು ಫುಲ್ ಗಟ್ಟಿ ಆಗುತ್ತೆ ಮೇಲೆ, ಅದನ್ನು ಸಪ್ರೇಟಾಗಿ ಎತ್ಕೋಬೋದು. ಸೊ ಇದನ್ನು ಈಗ ನಾಳೆ ತನಕ ಫ್ರೀಝರಲ್ಲಿ ಇಡ್ತೀನಿ. ನಾನು ಫ್ರೀಝರಲ್ಲಿ ಇಡೋ ಮುಂಚೆ ಮೇಲ್ಗಡೆ ಇದನ್ನು ಸ್ವಲ್ಪ ಬಟ್ಲಿಂದ ತೆಗೆದುಕೊಂಡು ಸಪ್ರೇಟ್ ಮಾಡಿದ್ದೀನಿ ಆ್ಯಂಡ್ ಕೆಳಗಡೆದು ನೀರನ್ನು ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಟೇಸ್ಟ್ ಮಾಡಿದಾಗ ಸ್ನೇಹಿತರೆ ಎಳ್ನೀರು ಕುಡ್ದ ಹಾಗೆ ಆಗ್ತಾಯಿತ್ತು. ಸೊ ಮಿಕ್ಕಿರೋ ಅಂಥ ಕ್ರೀಮನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ. ಆ ನೀರನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಒಳ್ಳೆ ನೀರು ಯೂಸ್ ಮಾಡಿರ್ತೀವಿ ಆ್ಯಂಡ್ ಅದರಲ್ಲೂ ಕೂಡ ಕೋಕೋನಟ್ದು ಜ್ಯೂಸ್ ಇರುತ್ತೆ. ಕುಡಿದು ನೋಡಿ, ಸೇಮ್ ಎಳ್ನೀರು, ಕಣ್ಣು ಮುಚ್ಕೊಂಡು ಕುಡಿದ್ರೆ ಎಳ್ನೀರೇ ಅನಿಸುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು. ನೀರು ಹೋಗಬಾರ್ದು ಅಂತ ಮೇಲ್ಗಡೆ ಪ್ಲಾಸ್ಟಿಕ್ ಹಾಕಿದೆ, ಚೆನ್ನಾಗಾಗಿದೆ ಅಲ್ವಾ. ಸೊ ಇದನ್ನು ಕೆಳಗಡೆ ನೀರು ನೋಡ್ಬೋದು ನೀವು. ನಾನು ಕ್ರೀಮ್ ಎತ್ಕೊಂಡಿದ್ದೆ, ಆದರೂ ಕೂಡ ಅದು ಫಿಲ್ಟರ್ ಆಗಿ ಮತ್ತೆ ನೀರು ಕೆಳಗಡೆ ಬಂದಿದೆ. ಇದು ಎಷ್ಟು ಗಟ್ಟಿಯಾಗ್ಬಿಟ್ಟಿದೆ ಅಂದರೆ ನೀರು ಕೆಳಗಡೆ ಏನು ನೀರಿದೆ ಅಲ್ವಾ, ಅದು ಕೂಡ ಗಟ್ಟಿಯಾಗ್ಬಿಟ್ಟು ಐಸ್ ಆಗಿಬಿಟ್ಟಿದೆ. ನಾನು ಅಂದ್ಕೊಂಡೆ ನೀರು ಸಪ್ರೇಟ್ ಆಗುತ್ತೆ ಅಂತ. ಈಗ ಕರಗಿಸಿದ್ರೆ ಮತ್ತೆ ಕ್ರೀಮ್ ಮೇಲ್ಗಡೆ ಇರುತ್ತೆ, ನೀರು ಕೆಳಗಡೆ ಇರುತ್ತೆ. ಸೊ ಅಂದ್ಕೊಂಡೆ ಅದನ್ನು ಸ್ವಲ್ಪ ಹೊಡೆದು ಐಸ್ ಆಗಿರುತ್ತಲ್ವ, ಅದನ್ನು ಹಾಗೆ ರಿಮೂವ್ ಮಾಡೋಣ ಅಂಥೇಳಿ. ಸೊ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ನೇತಾಕೋದು. ಆಗ ಕೆಳಗಡೆ ನೀರು ಇಳ್ದಿರುತ್ತಲ್ವ, ತೂತ್ ಮಾಡಿಬಿಟ್ಟು ನೀರನ್ನೆಲ್ಲ ಹೋಗಿಸ್ಬಿಟ್ಟು ಕ್ರೀಮ್ನ ಮಾತ್ರ ಬಂದಾಗ ಮತ್ತೆ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಆಮೇಲೆ ಅದನ್ನು ಫ್ರೀಝರಲ್ಲಿ ಇಡೋದು. ನೋಡಿ ಸ್ನೇಹಿತರೆ, ಕರಗಿದ ಮೇಲೆ ಅಂದರೆ ಅದು ಫ್ರೀಝರಲ್ಲಿ ಇಟ್ಟು ಗಟ್ಟಿಯಾಗಿತ್ತಲ್ವ, ಇದನ್ನು ರೂಮ್ ಟೆಂಪ್ರೇಚರ್ಗೆ ತರೋದಕ್ಕೆ ಅಂದ್ಬಿಟ್ಟು ಇಲ್ಲೇ ಬಾಲ್ಕನಿಯಲ್ಲಿ ಇಟ್ಟಿದ್ದೆ. ಸೊ ಬಾಲ್ಕನಿಯಲ್ಲಿ ಇಟ್ಟಾಗ ಈ ಥರ ಆಗಿದೆ. ಇದು ಸ್ನೇಹಿತರೆ ನಾನು 1 whole ಡೇ ಉರಿ ಬಿಸಿಲಲ್ಲಿ ಇಟ್ಟಿದ್ದೆ. ಇದರಲ್ಲಿ ನಾನು ಅಂದ್ಕೊಂಡಿದ್ದೆ ಇದು ಬರೀ ಕ್ರೀಮ್ ಫುಲ್ ಎಣ್ಣೆ ಆಗುತ್ತೆ ಅಂದ್ಬಿಟ್ಟು. ಬಟ್ ಇದು ಆ ಕ್ರೀಮಲ್ಲಿ ಎಣ್ಣೆನೂ ಬಿಟ್ಟಿದೆ, ನೀರು ಇದೆ ಮತ್ತಷ್ಟು, ಆ್ಯಂಡ್ ಆ ಕ್ರೀಮ್ದು ಸ್ವಲ್ಪ ರೆಸಿಡ್ಯೂ ಕೂಡ ಇದೆ. ಇದನ್ನು ಫಿಲ್ಟರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ನಾನು ಇದನ್ನು ಈಗ ಬಿಸಿ ಮಾಡಲೇಬೇಕು. ನೋಡಿ ಸ್ನೇಹಿತರೆ, ಸಣ್ಣ ಉರಿ ಮಾಡಿ 1/2 hour ಬಿಟ್ಟಿದ್ದೆ. ಆ 1/2 hourಲ್ಲಿ ನೀರೆಲ್ಲ ಕೂಡ ಸಪ್ರೇಟ್ ಅಂದರೆ ಅದು ಎವಾಪ್ರೇಟ್ ಆಗಿಬಿಟ್ಟಿದೆ. ಕ್ರೀಮು ಸ್ವಲ್ಪ ಗಟ್ಟಿ ಆಗಿದೆ. ಇದು ಎಣ್ಣೆ. ಇದು ನಾನು ಮೆಷರ್ ಮಾಡಿದೆ ಸ್ನೇಹಿತರೆ. ಒಂದು ಕೋಕೋನಟಲ್ಲಿ, ಒಂದು ಫ್ರೆಶ್ ಕಾಯಿಲಿ ಒಂದು 50 to 60 ml ಅಷ್ಟು ಆಯಿಲ್ ಬಿಟ್ಟಿದೆ. ಸೊ ಸಕ್ಸಸ್ ಅಂತೂ ಆಯಿತು. ಪ್ರೊಸೀಜರ್ ನಾನು ಹೀಗೆ ಫಾಲೋ ಮಾಡಿದೆ. ನೀವು ಯಾವತ್ತಾದರೂ ಟ್ರೈ ಮಾಡಿದರೆ ನಿಮಗೆ ಹೇಗೆ ಬಂತು ರಿಸಲ್ಟು? ಇದಕ್ಕಿಂತ ಬೆಟರ್ ವೇ ಇದೆಯಾ? ಪ್ಲೀಸ್ ಡೂ ಕಮೆಂಟ್. ಸೊ ದಿಸ್ ಈಸ್ ಹರ್ ಫಸ್ಟ್ ಗಿಫ್ಟ್ ಸ್ನೇಹಿತರೆ. ಇದು ಯೂನಿಕಾರ್ನ್ ಪೆನ್ ಅಂದ್ಬಿಟ್ಟು, ಇದೇ ನಾವು ಲಾಸ್ಟ್ ಇಯರ್ ನೋಡಿದ್ದು. ನಾವು ಹೋಗಿ ತಗೊಳ್ಳೋ ತನಕ ಸಿಕ್ಕೇ ಇರಲಿಲ್ಲ. ಈ ಸರಿ ಹುಡುಕಿ ಆ ಜಾಗದಲ್ಲಿ ಇರಲಿಲ್ಲ, ಬೇರೆ ಜಾಗದಲ್ಲಿ ಹುಡುಕಿ
ಕೊನೆಗೂ ಸಿಕ್ತು. ಸಾನುಗೆ ಬೇಕಿತ್ತು, ಅವಳ ಫ್ರೆಂಡ್ಗೂ ಇಷ್ಟ ಆಗುತ್ತೆ ಅಂತ ತೊಗೊಂಡ್ಲು. ಇದು ಅಮೆಝಾನಲ್ಲಿ ಸಿಗತ್ತೆ, ಬಟ್ ಪ್ಯಾಕ್ ಆಫ್ 12 ಸಿಗತ್ತೆ, ಪ್ಯಾಕ್ ಆಫ್ 4 ಸಿಗತ್ತೆ. ನೀವು ಬೇಕಿದ್ರೆ ತರಿಸ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಲೈಕ್ ಬರ್ತ್ಡೇಸ್ಗೆ ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಅದರ ಜೊತೆ ಇಲ್ಲಿ ಪಕ್ಕ ಇದೆ ನೋಡಿ, ಇದು ಪೇಪರ್ ಪಂಚ್. ಈಗ ಪಂಚಿಂಗ್ ಮಷಿನ್ ಬರುತ್ತಲ್ವಾ, 2 ಹೋಲ್ ಆಗುತ್ತೆ, ರೌಂಡ್ದಾಗುತ್ತೆ. ಇದರಲ್ಲಿ ಹಿಂದೆ ಇಷ್ಟು ಡಿಸೈನ್ ಇದೆ ನೋಡಿ, ಇಷ್ಟು ಡಿಸೈನ್ದು ಪಂಚ್ ಬರುತ್ತೆ. ಒಂದೊಂದೇ ಪಂಚ್ ಆಗೋದು, ಒಂದೊಂದೇ ಹೋಲ್ ಆಗೋದು, ಡಿಫ್ರೆಂಟ್ ಶೇಪ್ಸ್ದು ಹೋಲ್ ಆಗುತ್ತೆ. ಅದು ಸ್ಟಾರ್ ಶೇಪ್ದಾದರೆ ಇದು ಫ್ಲವರ್ ಶೇಪ್ದು. ಸಾನು ಕೂಡ ಇದೇ ಥರದ್ದು ತೊಗೊಂಡಿದ್ದಾಳೆ. ಅವಳು ಹಾರ್ಟ್ ಶೇಪ್ದು, ಇನ್ನೂ ಒಂದು ಯಾವುದೋ ತೊಗೊಂಡ್ಲು. ಸೊ ದೀಸ್ ಆರ್ ದ ಗಿಫ್ಟ್ಸ್. ಸಾನುಗೆ ಹಾಗೆ ಕೊಡೋದಕ್ಕೆ ಇಷ್ಟ ಇಲ್ಲ, ಎಲ್ಲನೂ ಪ್ಯಾಕ್ ಮಾಡಿ ಇಡು ಮಮ್ಮ ಅಂದಿದ್ಲು. ಸೊ ಚಾಕ್ಲೇಟ್ಸ್, ಪೆನ್ ಆ್ಯಂಡ್ ಸ್ಟಾಂಪ್ ಈಸ್ ಹರ್ ರಿಟರ್ನ್ ಗಿಫ್ಟ್ ಟು ಅವರ್ ಫ್ರೆಂಡ್. Rutu, close your eyes. Open your eyes. Here you go. Moisha, open it. I hope you like it. ಈಗಲೇ ಓಪನ್ ಮಾಡಿಸ್ತಿದ್ವಾ? ಹೌದು, ನಾನು ಮಾಡಿಸ್ತೇನೆ. How not? Oh, you just got it. Thank you. Welcome. This is my gift for you. Nice. You like it? Yeah. I just wanted this. You didn't had, no? No. Good. I also want one. Even she wanted one, so she bought for you also. You like it, no? Yeah. ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬೈ ಬೈ ಸ್ನೇಹಿತರೆ.